ಇವತ್ತು ನಾವು ಮೆಟಲ್ಸ್ ಮೇಲೆ MCQನ ಸಾಲ್ವ್ ಮಾಡ್ತಾ ಹೋಗೋಣ. ಮೆಟಲ್ಸ್ ಕೂಡ ಕೆಮಿಸ್ಟ್ರಿಯ ಒಂದು ಚಾಪ್ಟರ್ ಆಗಿರುತ್ತೆ. ಸೊ ಈ ಚಾಪ್ಟರ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಇಂದ ಹಿಡಿದು ಸಣ್ಣ ಗ್ರೂಪ್ ಡಿ ಎಕ್ಸಾಮ್ಸ್ ಏನಿದೆ ಸ್ಟೇಟಲ್ಲಿ ಅದಕ್ಕೆ ತುಂಬಾ ಉಪಯುಕ್ತ ಆಗುತ್ತೆ. ಗ್ರೂಪ್ ಸಿ ಎಕ್ಸಾಮ್ಸ್ಗೆ ತುಂಬಾ ಉಪಯುಕ್ತ ಆಗುತ್ತೆ. ಸೊ MCQಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಮೆಟಲ್ಸ್ ಇಸ್ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಐರನ್? ಮೊದಲನೇ ಪ್ರಶ್ನೆ. ಪ್ಯೂರೆಸ್ಟ್ ಫಾರ್ಮ್ ಆಫ್ ಐರನ್ ಅಂತಂದರೆ ಕಬ್ಬಿಣದ ಶುದ್ಧವಾದ ರೂಪ ಯಾವುದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ರಾಟ್ ಐರನ್ ಇದಕ್ಕೆ ಕರೆಕ್ಟ್ ಆನ್ಸರ್. ಯಾಕಂದರೆ ಇದರಲ್ಲಿ 99.5% ಐರನ್ ಕಂಟೆಂಟ್ ಇರುತ್ತೆ. ಐರನ್ ಕೆಮಿಕಲ್ ಸಿಂಬಲ್ ಬಂದು Fe. ಓಕೆನಾ? ಸೊ 99.5% ಐರನ್ ಇರೋದ್ರಿಂದ ಇದನ್ನೇ ನಾವು ಪ್ಯೂರೆಸ್ಟ್ ಫಾರ್ಮ್ ಅಂತ ಕರಿತೀವಿ ಐರನ್ದು. ಸೊ ಇದ್ರ ಬಗ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ರಾಟ್ ಐರನ್ ಪ್ರಾಪರ್ಟೀಸ್ನ ಕೇಳ್ತಾರೆ. ಇದು ಡಕ್ಟೈಲ್ ಆಗಿರುತ್ತೆ, ಮೆಲೇಬಲ್ ಆಗಿರುತ್ತೆ, ಇದನ್ನ ಈಸಿಯಾಗಿ ವೆಲ್ಡ್ ಮಾಡಬಹುದು. ಡಕ್ಟಿಲಿಟಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಕಬ್ಬಿಣದ ಶೀಟ್ ಏನಿರುತ್ತೆ ಅಥವಾ ಕಬ್ಬಿಣ ಏನಿರುತ್ತೆ ಅದನ್ನ ಸುಲಭವಾಗಿ ನಾವು ವೈರ್ ರೀತಿ ಕಟ್ ಮಾಡಬಹುದು. ಇನ್ನು ಮೆಲೇಬಲ್ ಏನಂತಂದ್ರೆ ಒಂದು ಕಬ್ಬಿಣದ ಚೌಕಾಗಿರ್ತಕ್ಕಂಥ ವಸ್ತು ಏನಿದೆ, ಒಂದು ಕಬ್ಬಿಣದ ಚೌಕನ ನಾವು ಶೀಟ್ ಆಗಿ ಪರಿವರ್ತನೆ ಮಾಡಬಹುದು, ತೆಳ್ಳನೆ ಆಗಿರತಕ್ಕಂಥ ಶೀಟ್ ಆಗಿ ಪರಿವರ್ತನೆ ಮಾಡಬಹುದು. ಡಕ್ಟಿಲಿಟಿ ನಾವು ಯಾವಾಗ ಮಾಡ್ಬೋದು ಅಂತಂದ್ರೆ ವೈರ್ ಕನ್ವರ್ಟ್ ಮಾಡೋದಕ್ಕೆ ಟೆನ್ಸೈಲ್ ಫೋರ್ಸ್ನ ಅಪ್ಲೈ ಮಾಡ್ತೀವಿ. ಇನ್ನು ಒಂದು ಚೌಕಾಗಿರ್ತಕ್ಕಂತಹ ಕಬ್ಬಿಣವನ್ನು ಶೀಟಾಗಿ ಕನ್ವರ್ಟ್ ಮಾಡೋದಕ್ಕೆ ನಾವು ಕಾಂಪ್ರೆಸಿವ್ ಫೋರ್ಸ್ನ ಯೂಸ್ ಮಾಡ್ತೀವಿ. ಸೊ ಸಿವಿಲ್ ಇಂಜಿನಿಯರಿಂಗ್ ಅಭ್ಯರ್ಥಿಗಳಿಗೆ ಇದ್ರ ಬಗ್ಗೆ ಜಾಸ್ತಿ ಹೇಳೋದು ಬೇಡ ಅನ್ಕೊಳ್ತೀನಿ. ಯಾಕಂದರೆ ನಿಮಗೆ ಕಾಂಪ್ರೆಷನ್ನು, ಟೆನ್ಷನ್ನು, ಬೆಂಡಿಂಗ್ ಅಂದರೆ ಚೆನ್ನಾಗಿ ಗೊತ್ತಿರುತ್ತೆ ಏನಂತ. ಸೊ ಈ ರಾಟ್ ಐರನ್ನಿಂದ ನಾವೇನೇನು ಮಾಡ್ಬೋದು? ಚೈನ್ಗಳನ್ನು ಮಾಡ್ಬೋದು. ಕ್ರೇನಿನ ಹುಕ್ ಇರುತ್ತೆ, ಕ್ರೇನ್ ನೋಡಿದ್ದೀರಾ ನೀವು ಕನ್ಸ್ಟ್ರಕ್ಷನ್ ಸೈಟಲ್ಲಿ, ಅದಕ್ಕೆ ಈ ಥರ ಒಂದು ಹುಕ್ ಇರುತ್ತೆ. ಈ ಹುಕ್ಕನ್ನು ಸಹ ಈ ರಾಟ್ ಐರನ್ನಿಂದನೇ ಮಾಡ್ತಾರೆ. ಮತ್ತು ರೈಲ್ವೆ ಕಪ್ಲಿಂಗ್ಸ್, ಟ್ರೈನಲ್ಲಿ ಸಾಮಾನ್ಯವಾಗಿ ಕಪ್ಲಿಂಗ್ಸ್ನ ಯೂಸ್ ಮಾಡ್ತಾರೆ. ಸೊ ಅಲ್ಲಿ ಇದನ್ನು ಉಪಯೋಗಿಸ್ತಾರೆ. ಇನ್ನು ವೈಟ್ ಕ್ಯಾಸ್ಟ್ ಐರನ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು. ವೈಟ್ ಕ್ಯಾಸ್ಟ್ ಐರನ್ ಅಲ್ಲಿ ಸಾಮಾನ್ಯವಾಗಿ ಕಾರ್ಬನ್ ಏನಿರುತ್ತಲ್ಲ, ಕಾರ್ಬನ್ ಸಿಮೆಂಟೈಟ್ ಅಂತಕ್ಕಂಥ ಒಂದು ಮೆಟಲಿನ ಫಾರ್ಮಲ್ಲಿ ಇರುತ್ತೆ. ಸಿಮೆಂಟೈಟ್ ಅಂತಕ್ಕಂಥ ಒಂದು ಎಲಿಮೆಂಟ್ ಫಾರ್ಮ್ನಲ್ಲಿ ಇರುತ್ತೆ. ಎಲಿಮೆಂಟ್ ಮೆಟಲ್ ಅಲ್ಲ. ಇದನ್ನು ಕೇಳ್ತಾರೆ ವೈಟ್ ಕ್ಯಾಸ್ಟ್ ಐರನ್ನಲ್ಲಿ ಯಾವ ಎಲಿಮೆಂಟ್ ಇರುತ್ತೆ ಅಂತ. ಅದು ಸಿಮೆಂಟೈಟ್ ಅಂತ ನೀವು ಹೇಳಬೇಕಾಗುತ್ತೆ. ಇನ್ನು ನೋಡಿ, ರಾಟ್ ಐರನ್ ಡಕ್ಟೈಲ್ ಆಗಿರುತ್ತೆ, ಮಲೇಬಲ್ ಆಗಿರುತ್ತೆ. ಅಂದರೆ ನೀವು ಅದನ್ನು ಚೆನ್ನಾಗಿ ತಟ್ಟಿದರೆ ಅದು ಶೀಟಾಗಿ ಕನ್ವರ್ಟ್ ಆಗುತ್ತೆ. ಅದನ್ನು ನೀವು ಟೆನ್ಸೈಲ್ ಫೋರ್ಸ್ ಹಾಕಿ, ಟೆನ್ಸೈಲ್ ಫೋರ್ಸ್ ಅಪ್ಲೈ ಮಾಡಿ ಎರಡು ಕಡೆಯಿಂದ ಅದಕ್ಕೆ ಫೋರ್ಸನ್ನು ಹಾಕಿದರೆ ಅದನ್ನು ನೀವು ವೈರ್ ಆಗಿ ಕನ್ವರ್ಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಇದ್ರ ತದ್ವಿರುದ್ಧವಾಗಿ ಕ್ಯಾಸ್ಟ್ ಐರನ್ ಅಂತ ಇನ್ನೊಂದು ರೂಪದ ಕಬ್ಬಿಣ ಇದೆ. ಈ ಕಬ್ಬಿಣ ಏನಿದೆ ಅಲ್ಲ, ಬ್ರಿಟಲ್ ಇದೆ. ಈ ರಾಟ್ ಐರನ್ನ ತಟ್ಟಿದ್ರೆ ಶೀಟಾಗಿ ಕನ್ವರ್ಟ್ ಆಗುತ್ತೆ. ಹಾಗೆ ಈ ಬ್ರಿಟಲ್ ಐರನ್ ಏನಿದೆ, ಕ್ಯಾಸ್ಟ್ ಐರನ್ ಏನಿದೆ, ಅದು ಬ್ರಿಟಲ್ ಆಗಿರುತ್ತೆ. ಕ್ಯಾಸ್ಟ್ ಐರನ್ನ ನೀವೇನಾದ್ರೂ ಸುತ್ತಿಗೆಯಿಂದ ಜೋರಾಗಿ ಹೊಡೆದ್ರೆ, ಗಟ್ಟಿಯಾಗಿರ್ತಕ್ಕಂಥ ಸುತ್ತಿಗೆಯಿಂದ ಜೋರಾಗಿ ಹೊಡೆದ್ರೆ ಇದು ತುಂಡಾಗುತ್ತೆ, ಇದು ಶೀಟಾಗಿ ಕನ್ವರ್ಟ್ ಆಗಲ್ಲ. ಸೊ ಬ್ರಿಟಲ್ನೆಸ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಬಿಸ್ಕೆಟ್. ಬೆಳಗ್ಗೆ ಟೀ ಜೊತೆ ಎತ್ಕೊಳ್ತಿರಲ್ಲ ಬಿಸ್ಕೆಟ್, ಆ ಬಿಸ್ಕೆಟ್ನ ನೋಡಿ ಟಕ್ ಅಂತ ಮುರಿದು ಬಿಡುತ್ತದು. ನೀವು ಒಂದು ಸ್ವಲ್ಪ ಫೋರ್ಸ್ ಹಾಕಿದ್ರೆ ಮುರಿದು ಬಿಡುತ್ತೆ. ಅದೇ ರೀತಿ ಈ ಕ್ಯಾಸ್ಟ್ ಐರನ್ಗೆ ಸ್ವಲ್ಪ ಜಾಸ್ತಿ ಫೋರ್ಸ್ ಹಾಕಿದ್ರೆ ಅದು ಕಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಬ್ರಿಟಲ್ ಪ್ರಾಪರ್ಟಿ ಅಂತ ಕರಿತೀವಿ. ಯಾವುದೇ ಡಿಫಾರ್ಮೇಷನ್ ಇಲ್ಲದೆ ಏನಾದರೂ ಎಲಿಮೆಂಟ್ ಬ್ರೇಕ್ ಆದರೆ, ಯಾವುದೇ ವಸ್ತು ಬ್ರೇಕ್ ಆದರೆ ಅದನ್ನು ನಾವು ಬ್ರಿಟಲ್ ಪ್ರಾಪರ್ಟಿ ಅಂತ ಕರಿತೀವಿ. ಡಿಫಾರ್ಮೇಷನ್ ಇದ್ದು ಅದೇನಾದರೂ ಸಪ್ರೇಟ್ ಆದರೆ ಅದು ಡಕ್ಟೈಲ್ ಪ್ರಾಪರ್ಟಿ ಆಗುತ್ತೆ. ಸೊ ಈ ಗ್ರೇ ಕ್ಯಾಸ್ಟ್ ಐರನ್ನಲ್ಲಿ 1.7 to 3% ಕಾರ್ಬನ್ ಕಂಟೆಂಟ್ ಇರುತ್ತೆ. ಇನ್ನೊಂದು ಥರದ ಐರನ್ ಇಲ್ಲಿದೆ, ಗ್ರೇ ಕ್ಯಾಸ್ಟ್ ಐರನ್ ಅಂತ. ವೈಟ್ ಕ್ಯಾಸ್ಟ್ ಐರನ್ನಲ್ಲಿ ಎಲ್ಲ ಕಾರ್ಬನ್ ಅಟಾಮ್ಸ್ ಸಿಮೆಂಟೈಟ್ ಫಾರ್ಮಲ್ಲಿ ಇರುತ್ತೆ. ಅದೇ ಗ್ರೇ ಕ್ಯಾಸ್ಟ್ ಐರನ್ನಲ್ಲಿ ಎಲ್ಲ ಕಾರ್ಬನ್ ಅಟಾಮ್ಸ್ ಗ್ರಾಫೈಟ್ ಫಾರ್ಮಲ್ಲಿ ಇರುತ್ತೆ. ಯಾವ ಫಾರ್ಮಲ್ಲಿ ಇರುತ್ತೆ? ಗ್ರಾಫೈಟ್ ಫಾರ್ಮಲ್ಲಿ. ಇದನ್ನು ಪ್ರಶ್ನೆ ಕೇಳೋ ಚಾನ್ಸಸ್ ಇರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ. ಇನ್ನು ಗ್ರೇ ಕ್ಯಾಸ್ಟ್ ಐರನ್ನಲ್ಲಿ ಇರ್ತಕ್ಕಂಥ ಕಾರ್ಬನ್ ಕಂಟೆಂಟ್ ಎಷ್ಟಿದೆ ಅಂತಂದರೆ ಅದು 2.4 to 3.8% ಆಗಿರುತ್ತೆ. ನಿಮ್ಮ ಕ್ಯಾಸ್ಟ್ ಐರನ್ಗಿಂತ ಜಾಸ್ತಿ ಕಾರ್ಬನ್ ಕಂಟೆಂಟ್ ಗ್ರೇ ಕ್ಯಾಸ್ಟ್ ಐರನ್ನಲ್ಲಿ ಇರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಪಾರ್ಟ್ ಆಫ್ ದ ಶಿಪ್ ದಟ್ ಆಲ್ವೇಸ್ ರಿಮೇನ್ಸ್ ಅಂಡರ್ ದ ವಾಟರ್. ಓಕೆ, ಹಡಗು ಗೊತ್ತಿದೆ ನಿಮಗೆ. ದೊಡ್ಡದಾದ ಗೂಡ್ಸ್ ಅಥವಾ ಕಂಟೈನರ್ನ ತೊಗೊಂಡು ಹೋಗ್ತಕ್ಕಂಥ ಹಡಗು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗುತ್ತೆ.
ಈಗಿನ ಒಂದಿಷ್ಟು ಭಾಗ ಏನಿದೆ ಅದು ನೀರಲ್ಲಿ ಮುಳುಗಡೆ ಆಗಿರುತ್ತದೆ, ನೀವು ನೋಡಿದ್ದೀರಾ. ಓಕೆನಾ. ಆ ನೀರಲ್ಲಿ ಮುಳುಗಡೆ ಆಗಿರ್ತಕ್ಕಂಥ ಭಾಗ ಹೇಗೆ ತುಕ್ಕು ಹಿಡಿಯುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಡಸ್ ನಾಟ್ ರಸ್ಟ್ ಬಿಕಾಸ್ ಇಟ್ ಈಸ್ ಸಾಲ್ಟ್ ವಾಟರ್. ಸಮುದ್ರದಲ್ಲಿ ಶಿಪ್ ಹೋಗೋವಾಗ ಕೆಳಭಾಗ ಏನಿದೆ ಅದು ರಸ್ಟ್ ಆಗೋದಿಲ್ಲ, ಯಾಕಂತಂದ್ರೆ ಅದು ಉಪ್ಪು ನೀರಾಗಿರ್ತದೆ, ಸಮುದ್ರದ ನೀರು ಉಪ್ಪಾಗಿರುತ್ತೆ, ಹಾಗಾಗಿ ರಸ್ಟ್ ಆಗಲ್ಲ ಅಂತ ಮೊದಲನೇ ಆಪ್ಷನ್ ಹೇಳ್ತದೆ. ಸೆಕೆಂಡ್ ಆಪ್ಷನ್ ಏನು ಹೇಳುತ್ತೆ, ಡಸ್ ನಾಟ್ ರಸ್ಟ್ ಬಿಕಾಸ್ ಇಟ್ ಈಸ್ ಕೋಲ್ಡ್ ವಾಟರ್. ನೀರು ತಣ್ಣಗಿರುತ್ತೆ, ಹೀಗಾಗಿ ಅದು ರಸ್ಟ್ ಆಗಲ್ಲ ಅಂತ ಹೇಳುತ್ತೆ. ಇನ್ನು ಮೂರನೇ ಆಪ್ಷನ್ ಏನಂತ ಹೇಳುತ್ತೆ, ರಸ್ಟ್ ಫಾಸ್ಟರ್ ಬಿಕಾಸ್ ಇಟ್ ಈಸ್ ಸಾಲ್ಟ್ ವಾಟರ್ ಅಂತ ಹೇಳುತ್ತೆ. ಸಮುದ್ರದ ನೀರು ಉಪ್ಪಾಗಿರುತ್ತೆ, ಹೀಗಾಗಿ ಅದು ಬೇಗನೆ ತುಕ್ಕು ಹಿಡಿಯುತ್ತೆ ಅಂತ ಹೇಳ್ತದೆ. ರಸ್ಟ್ ಫಾಸ್ಟರ್ ಬಿಕಾಸ್ ಇಟ್ ಈಸ್ ಕೋಲ್ಡ್ ವಾಟರ್. ತಣ್ಣನೆ ನೀರು ಇರೋದ್ರಿಂದ ಅದು ರಸ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಒಂದು ವಿಷಯ ಹೇಳ್ತಾ ಇದ್ದೀನಿ, ನೀರು ನೋಡಿ ಬಿಸಿನೇ ಇರಲಿ ತಂಪಿರಲಿ ಅದು ಜಾಸ್ತಿ ಸಂಬಂಧ ಬೀಳಲ್ಲ ರಸ್ಟ್ ಹಿಡಿಯೋದಕ್ಕೆ, ಓಕೆನಾ. ಬಟ್ ಉಪ್ಪು ಅಥವಾ ಉಪ್ಪು ಇಲ್ಲದೆ ಇರ್ತಕ್ಕಂಥ ನೀರಿದೆಯಲ್ಲ ಅದು ತುಕ್ಕು ಹಿಡಿಯೋದಕ್ಕೆ ತುಂಬಾನೇ ಸಂಬಂಧ ಬೀಳುತ್ತೆ. ಸೊ ಅದ್ರ ಇನ್ಫ್ಲೂಯೆನ್ಸ್ ಜಾಸ್ತಿನೇ ಇರುತ್ತೆ. ಒಂದು ಎಲಿಮೆಂಟ್ ರಸ್ಟ್ ಆಗಬೇಕು ಅಂತ, ಐರನ್ ರಸ್ಟ್ ಆಗಬೇಕು ಅಂತಂದ್ರೆ ಉಪ್ಪಿನ ಅಂಶ ಏನಿದೆ ಅದು ತುಂಬಾನೇ ಬೇಗನೆ ತುಕ್ಕು ಹಿಡಿಯೋಂಗೆ ಮಾಡುತ್ತೆ ಐರನ್ ಕಂಟೆಂಟ್. ಸೊ ರಸ್ಟ್ ಫಾಸ್ಟರ್ ಇನ್ ಸಾಲ್ಟ್ ವಾಟರ್ ಇದು ಸರಿಯಾದ ಉತ್ತರ ಆಗುತ್ತೆ. ನಿಮ್ಗೆ ಯಾಕಂತಂದು ಹೇಳ್ತೀನಿ, ಸಿ ವಾಟರ್ ಇದೆ ಅಲ್ಲ ಅದರಲ್ಲಿ ಸೋಡಿಯಂ ಕ್ಲೋರೈಡ್ ಅಂತ ಇರುತ್ತೆ. ಸೋಡಿಯಂ ಕ್ಲೋರೈಡ್ ನಿಮ್ಗೆ ಗೊತ್ತಿದೆ, ರಾಕ್ ಸಾಲ್ಟ್. ಇದರಲ್ಲಿ ಕ್ಲೋರೈಡ್ ಕಂಟೆಂಟ್ ಏನಿರುತ್ತಲ್ಲ ಇದು ಆಕ್ಚುಲಿ ಕಬ್ಬಿಣ ಏನಿರುತ್ತೆ ಅದನ್ನ ಬೇಗನೆ ತುಕ್ಕು ಹಿಡಿ ಹೋಗಿ ಮಾಡುತ್ತೆ. ಸೊ ಸಮುದ್ರದ ನೀರು ಶಿಪ್ಪಿನ ಒಂದಿಷ್ಟು ಭಾಗ ಯಾವ್ದು ನೀರಲ್ಲಿ ಮುಳುಗಡೆ ಆಗಿರ್ತದೋ ಅದನ್ನ ಬೇಗನೆ ತುಕ್ಕಿಡಿಸ್ತದೆ. ಅದಕ್ಕೆ ನೋಡಿ ಶಿಪ್ ಇದೆ ಅಲ್ಲ ಅದ್ರ ಕೆಳಭಾಗನೇ ಒಂದು ಬೇರೆ ಕಲರಲ್ಲಿ ಪೇಂಟ್ ಮಾಡಿರ್ತಾರೆ, ಮೇಲಿನ ಭಾಗನೇ ಬೇರೆ ಕಲರಲ್ಲಿ ಇರುತ್ತೆ. ಸೊ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಪೇಂಟಲ್ಲಿ ಇದನ್ನ ಏನಪ್ಪ ರಸ್ಟ್ ರೆಸಿಸ್ಟೆನ್ಸ್ ಕೋಟಿಂಗ್ ಒಂದು ಕೊಟ್ಟಿರ್ತಾರೆ, ಮೇಲ್ಗಡೆ ರಸ್ಟ್ ರೆಸಿಸ್ಟೆಂಟ್ ಪೇಂಟಿಂಗು ಕೊಟ್ಟಿರ್ತಾರೆ, ಬಟ್ ಕೆಳಭಾಗದಲ್ಲಿ ಜಾಸ್ತಿನೇ ಕೊಟ್ಟಿರ್ತಾರೆ, ಯಾಕಂತಂದ್ರೆ ಅದು ಉಪ್ಪು ನೀರಿನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರುತ್ತೆ. ಸೊ ಇದಕ್ಕೆ ಬಂದು ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಸೊ NaCl ರಾಕ್ ಸಾಲ್ಟ್ ಅಂತ ನೆನ್ಬಿಟ್ಕೊಳ್ಳಿ, ಈ ಪ್ರಶ್ನೆಯನ್ನು ಕೇಳೋ ಸಾಧ್ಯತೆ ತುಂಬಾನೇ ಇದೆ. ಇನ್ನೊಂದು ಸ್ವಲ್ಪ ಸ್ಟೇನ್ಲೆಸ್ ಸ್ಟೀಲ್ ಬಗ್ಗೆ ತಿಳ್ಕೊಳ್ಳೋಣ. ಸ್ಟೇನ್ಲೆಸ್ ಸ್ಟೀಲ್ ಸಹಜವಾಗಿ ತುಕ್ಕು ಹಿಡಿಯೋದು ತುಂಬಾನೇ ಕಡಿಮೆ. ಸ್ಟೇನ್ಲೆಸ್ ಸ್ಟೀಲ್ ಯಾವುದರಿಂದ ಮಾಡಿರ್ತಾರೆ ಅಂತಂದ್ರೆ, ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಐರನ್ ಇರುತ್ತೆ, ಕಾರ್ಬನ್ ಇರುತ್ತೆ, ಐರನ್ ಜೊತೆ ಕಾರ್ಬನ್ ಇರುತ್ತೆ, ಮತ್ತೆ ಕ್ರೋಮಿಯಂ ಅಂತ ಇನ್ನೊಂದು ಮೆಟಲ್ ಬರುತ್ತೆ, ನಿಕಲ್, ಮ್ಯಾಂಗನೀಸ್ ಅಂತ ಇರುತ್ತೆ. ಸೊ ಈ ಎಲಿಮೆಂಟ್ಸ್ ಏನಿದೆ, ಈ ಎಲಿಮೆಂಟ್ಸ್ ಹಾಕೋದ್ರಿಂದ ಸ್ಟೇನ್ಲೆಸ್ ಸ್ಟೀಲ್ ತುಕ್ಕು ಹಿಡಿಯೋದಿಲ್ಲ, ಸುಲಭವಾಗಿ ತುಕ್ಕು ಹಿಡಿಯೋಲ್ಲ. ನೋಡಿ ಐರನ್ ಏನಿರುತ್ತಲ್ಲ ಅದನ್ನ ನೀವು ಸುಮ್ಮನೆ ನೀರಲ್ಲಿ ಹಾಕ್ತೀರಾ, ಅದು ತುಕ್ಕು ಹಿಡಿಯೋ ರೇಟ್ ಏನಿದೆ ತುಂಬಾನೇ ಸ್ಲೋ ಆಗಿರುತ್ತೆ, ಡೈರೆಕ್ಟ್ ನೀರೊಳಗಡೆ ಮುಳುಗಿಸಿದ್ರೆ. ಬಟ್ ಐರನ್ನ ನೀವು ಗಾಳಿಗೆ ಮತ್ತೆ ನೀರಲ್ಲಿ ಅರ್ಧ ಎಕ್ಸ್ಪೋಜರಲ್ಲಿ ಇಟ್ಟರೆ, ಅರ್ಧ ಗಾಳಿಗಿಟ್ಟು ಅರ್ಧ ನೀರಲ್ಲಿ ಮುಳುಗಡೆ ಇಟ್ಟರೆ ಅದು ತುಂಬ ಬೇಗನೆ ತುಕ್ಕು ಹಿಡಿಯುತ್ತೆ. ಸೊ ಇಲ್ಲಿ ಹೇಳೋದು ಏನಪ್ಪಾ ಅಂತಂದ್ರೆ, ಫಾರ್ ಐರನ್ ಟು ರೆಸ್ಟ್ ಆಕ್ಸಿಜನ್ನು ಬೇಕಾಗುತ್ತೆ, ನೀರು ಬೇಕಾಗುತ್ತೆ. ಸೊ ಇದರಿಂದ ಫಾರ್ಮ್ ಆಗ್ತಕ್ಕಂಥ ಮೆಟಲ್ ಪ್ರಾಡಕ್ಟ್ ಏನಿದೆ ಅದು ರಸ್ಟ್ ಆಗುತ್ತೆ. ರಸ್ಟಿನ ಕೆಮಿಕಲ್ ಫಾರ್ಮುಲಾ Fe2O3. ಇದನ್ನ ಐರನ್ ಆಕ್ಸೈಡ್ ಅಂತ ಕರಿತೀವಿ. ಸೊ ಫಾರ್ ರಸ್ಟಿಂಗ್ ಆಫ್ ಐರನ್ ಬೋತ್ ಏರ್ ಅಂಡ್ ವಾಟರ್ ಆರ್ ರಿಕ್ವೈರ್ಡ್. ಏರ್ ಅಲ್ಲಿ ಏನಿರುತ್ತೆ, ಗಾಳಿಲಿ ಏನಿರುತ್ತೆ, ಆಕ್ಸಿಜನ್ ಇರುತ್ತೆ, ಅದನ್ನ ಇಲ್ಲಿ ರಿಯಾಕ್ಷನ್ ಅಲ್ಲಿ ಮೆನ್ಷನ್ ಮಾಡಿದೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ನೋಡಿ, ಈ ಪ್ರಶ್ನೆಯಲ್ಲಿ ದ ಮೆಟಲ್ ಈಸ್ ಡ್ಯಾಶ್ ಇನ್ ಇಟ್ಸ್ ಒರಿಜಿನಲ್ ಸ್ಟೇಟ್ ಅಂತ ಕೇಳ್ತಾ ಇದ್ದಾರೆ. ಒರಿಜಿನಲ್ ಸ್ಟೇಟ್ ಆಫ್ ದ ಮೆಟಲ್ ಅಂತಂದ್ರೆ ಏನಪ್ಪಾ, ಈಗ ಒಂದು ಬೆಟ್ಟ ಇರುತ್ತೆ ಅಥವಾ ಗುಡ್ಡ ಇರುತ್ತೆ ಅನ್ಕೊಳ್ಳಿ, ಆ ಗುಡ್ಡದಲ್ಲಿ ನಿಮಗೆ ಮಿನರಲ್ ಡೆಪಾಸಿಟ್ ಇರುತ್ತೆ. ಏನಿರುತ್ತೆ? ಮಿನರಲ್ ಡೆಪಾಸಿಟ್. ಈ ಮಿನರಲ್ ಡೆಪಾಸಿಟ್ ಅಂತಂದ್ರೆ ಏನು, ಅಲ್ಲಿ ಒಂದಿಷ್ಟು ಮೆಟಲ್ಸ್ಗಳಿರುತ್ತೆ. ಸೊ ಗುಡ್ಡದಲ್ಲಿ ಅಥವಾ ಬೆಟ್ಟದಲ್ಲಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೂ ಮುನ್ನ ಮಿನರಲ್ ಡೆಪಾಸಿಟ್ ಅಲ್ಲಿ ಏನು ಮೆಟಲ್ ಇರುತ್ತಲ್ಲ ಆ ಸ್ಥಿತಿಯಲ್ಲಿ ನಾವು ಒರಿಜಿನಲ್ ಸ್ಟೇಟ್ ಆಫ್ ದ ಮೆಟಲ್ ಅಂತ ಕರಿತೀವಿ. ಇದನ್ನೇನು ನಾವು ಎಕ್ಸ್ಟ್ರಾಕ್ಟ್ ಮಾಡಿರಲ್ಲ. ಒರಿಜಿನಲ್ ಸ್ಟೇಟ್ ಆಫ್ ದ ಮೆಟಲ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಒಂದು ಮೆಟಲ್ ನೋಡಿ ತುಂಬಾನೇ ರಿಯಾಕ್ಟಿವ್ ಆಗಿರುತ್ತೆ. ಸುತ್ತಮುತ್ತಲು ಇರ್ತಕ್ಕಂಥ ಮಣ್ಣು ಅಥವಾ ಮಣ್ಣಲ್ಲಿ ಇರ್ತಕ್ಕಂಥ ಕಾರ್ಬನ್ ಕಂಟೆಂಟ್ ಆಗಿರ್ಬೋದು, ಸಲ್ಫರ್ ಕಂಟೆಂಟ್ ಆಗಿರ್ಬೋದು,
ಅಥವಾ ಗಾಳಿಯಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಆಗಿರ್ಬೋದು ಅದ್ರ ಜೊತೆ ತುಂಬ ಬೇಗನೆ ರಿಯಾಕ್ಟ್ ಆಗುತ್ತೆ. ಸೊ ಅದು ತನ್ನ ಒರಿಜಿನಲ್ ಸ್ಟೇಟಲ್ಲಿ ಯಾವತ್ತೂ ಫ್ರೀ ಸ್ಟೇಟ್ ಥರ ಇರೋದಿಲ್ಲ. ಫ್ರೀ ಸ್ಟೇಟ್ ಅಂದರೆ ರಿಯಾಕ್ಟ್ ಆಗದೆ ಇರೋದು, ಬಟ್ ಒರಿಜಿನಲ್ ಸ್ಟೇಟಲ್ಲಿ ಯಾವತ್ತೂ ರಿಯಾಕ್ಷನ್ ಆಗ್ತಾನೆ ಇರುತ್ತೆ. ಸೊ ಫ್ರೀ ಸ್ಟೇಟಲ್ಲಿ ಅದು ಯಾವತ್ತೂ ಇರೋದಿಲ್ಲ. ಸೊ ಮೂರನೇ ಆಪ್ಷನ್ ಇಲ್ಲಿ ತಪ್ಪಾಗುತ್ತೆ. ಇನ್ನು ಮೊದಲನೇ ಆಪ್ಷನ್ ನೋಡಿ, ಆಸ್ ಅ ಮಿಕ್ಸ್ಚರ್ ವಿತ್ ಗ್ರೌಂಡ್ ಮೆಟಲ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಸರಿಯಾದ ಉತ್ತರ. ಎಸ್, ಇದು ಏನಪ್ಪ ಅಂತಂದರೆ ಬೇರೆ ಎಲಿಮೆಂಟ್ಸ್ ಜೊತೆಗೆಲ್ಲ ರಿಯಾಕ್ಟ್ ಆಗಿ ಅದ್ರ ಜೊತೆ ಮಿಕ್ಸ್ ಆಗೋಗಿರುತ್ತೆ. ಸೊ ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ ಗ್ರೌಂಡ್ ಮೆಟಲ್ಸ್ ಅಂತಂದು ಹೇಳ್ತಾ ಇದ್ವಿ. ಸೊ ಆಪ್ಷನ್ 1 ಇಲ್ಲಿ ಕರೆಕ್ಟ್ ಆಗುತ್ತೆ. ಆಸ್ ಅ ಮಿಕ್ಸ್ಚರ್ ವಿತ್ ಅದರ್ ಮೆಟಲ್ಸ್ ಇದು ತಪ್ಪಾಗುತ್ತೆ. ಆಸ್ ಅ ಮಿಕ್ಸ್ಚರ್ ವಿತ್ ದ ಕಾಂಪೌಂಡ್ ನೋಡಿ, ಒಂದು ಮೆಟಲ್ ಇನ್ನೊಂದು ಮೆಟಲ್ ಕೆಮಿಕಲ್ ಪ್ರೋಸೆಸ್ ಥ್ರೂ ನಾವು ಅದನ್ನು ರಿಯಾಕ್ಟ್ ಮಾಡಿಸಬಹುದು. ಬಟ್ ಇನ್ನು ನ್ಯಾಚುರಲ್ ಸ್ಟೇಟ್ ಒಂದು ಮೆಟಲ್ ಇನ್ನೊಂದು ಮೆಟಲ್ ಹಾಗೆ ರಿಯಾಕ್ಟ್ ಆಗಲ್ಲ. ಬಟ್ ಇನ್ನೊಂದು ಎಲಿಮೆಂಟ್ಸ್ ಏನಿದೆ, ಕಾರ್ಬನ್, ಸಲ್ಫೈಡ್, ಆಕ್ಸಿಜನ್ ಏನಿದೆ, ಈ ಥರ ಎಲಿಮೆಂಟ್ಸ್ ಏನಿದೆ ನ್ಯಾಚುರಲ್ ಎಲಿಮೆಂಟ್ಸ್, ಅದ್ರ ಜೊತೆ ಇದು ರಿಯಾಕ್ಟ್ ಆಗುತ್ತೆ, ಒಂದು ಮೆಟಲ್ ರಿಯಾಕ್ಟ್ ಆಗುತ್ತೆ. ಸೊ ಸೂಕ್ತವಾದ ಉತ್ತರ ಏನಂತಂದ್ರೆ ಆಸ್ ಅ ಮಿಕ್ಸ್ಚರ್ ವಿತ್ ಗ್ರೌಂಡ್ ಮೆಟಲ್. ಆಸ್ ಅ ಮಿಕ್ಸ್ಚರ್ ವಿತ್ ಗ್ರೌಂಡ್ ಮೆಟಲ್ ಅಂತಂದ್ರೆ ಏನಾಗುತ್ತೆ, ಅದು ಒಂದು ಕಾಂಪೌಂಡ್ ಜೊತೆನೂ ರಿಯಾಕ್ಟ್ ಆಗಿರಬಹುದು ಅಂತ ಇಲ್ಲಿ ಹೇಳಲಾಗ್ತದೆ. ಈ ಥರ ಉತ್ತರ ಏನಾದರೂ ಕೊಟ್ಟರೆ ಇದನ್ನೇ ಮಾರ್ಕ್ ಮಾಡಿ, ಯಾಕಂದರೆ ಇದು ಇಲ್ಲಿ ಕಾಂಪೌಂಡ್ ಜೊತೆನೂ ರಿಯಾಕ್ಟ್ ಆಗುತ್ತೆ ಅಂತ ತೋರಿಸುತ್ತೆ. ಆಕ್ಸಿಜನ್, ಕಾರ್ಬನ್, ನೈಟ್ರೋಜನ್ ಇದ್ರ ಜೊತೆ ಎಲ್ಲ ಮೆಟಲ್ ರಿಯಾಕ್ಟ್ ಆಗುತ್ತೆ ಅಂತ ಹೇಳುತ್ತೆ. ಸೊ ಆಪ್ಷನ್ 1 ತುಂಬಾ ಸೂಟಬಲ್ ಆನ್ಸರ್ ಆಗುತ್ತೆ. ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ನೇಟಿವ್ ಮೆಟಲ್ ಅಂದರೆ ಏನಪ್ಪಾ ಅಂತ ಕೇಳ್ತಾರೆ. ನೇಟಿವ್ ಮೆಟಲ್ ಅಂತಂದರೆ ಅ ಮೆಟಲ್ ದಟ್ ಈಸ್ ಫೌಂಡ್ ಇನ್ ಪ್ಯೂರೆಸ್ಟ್ ಸ್ಟೇಟ್. ನಿಮಗೆ ಯಾವುದೇ ಎಲಿಮೆಂಟ್ ಅಂದರೆ ಮೆಟಲ್ ತನ್ನ ಶುದ್ಧವಾದ ಸ್ಥಿತಿಯಲ್ಲಿ ಸಿಕ್ಕರೆ ಅದನ್ನು ನಾವು ನೇಟಿವ್ ಮೆಟಲ್ ಅಂತ ಕರಿತೀವಿ. ಸೊ ನೇಟಿವ್ ಮೆಟಲ್ಸ್ಗಳು ಯಾವ್ದಾಗಿರುತ್ತೆ, ಗೋಲ್ಡ್ ಆಗಿರುತ್ತೆ, ಸಿಲ್ವರ್ ಆಗಿರುತ್ತೆ, ಕಾಪರ್ ಆಗಿರುತ್ತೆ ಆ್ಯಂಡ್ ಪ್ಲಾಟಿನಮ್ ಆಗಿರುತ್ತೆ. ಫಾಲೋವಿಂಗ್ ಎಲಿಮೆಂಟ್ಸ್ ಆರ್ ಅವೈಲಬಲ್ ಇನ್ ದಿಯರ್ ಒರಿಜಿನಲ್ ಸ್ಟೇಟ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಕಾಪರ್ನ ನಾನು ಚೂಸ್ ಮಾಡಲ್ಲ. ಯಾಕಂತಂದರೆ ನಿಮ್ಮ ಮನೇಲಿ ತಾಮ್ರದ ಚರಿಗೆ ಏನಾದರೂ ಇದೆ, ಅದರ ಮೇಲೆ ನೀವು ನೋಡಿರ್ತೀರ ಕಪ್ಪು ಕಲೆ ಆಗಿರುತ್ತೆ. ಸೊ ಇಟ್ ಕ್ಯಾನ್ ರಿಯಾಕ್ಟ್ ವಿತ್ ಏರ್. ಆದರೆ ಪ್ಲಾಟಿನಮ್ ಆ ಥರ ಏರ್ ಜೊತೆ ರಿಯಾಕ್ಟ್ ಆಗಲ್ಲ. ಸೊ ಪ್ಲಾಟಿನಮ್ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಐರನ್ ಡೆಫಿನೆಟ್ಲಿ ರಿಯಾಕ್ಟ್ ಆಗುತ್ತೆ, ತುಕ್ಕಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಪೊಟ್ಯಾಷಿಯಮ್ ಏರ್ ಜೊತೆ ಏನಾದರೂ ಸಿಕ್ಕರೆ ಇದು ಬರ್ನ್ ಆಗಿ ಹೋಗುತ್ತೆ. ಏನಾಗುತ್ತೆ, ಬರ್ನ್ ಆಗಿ ಹೋಗುತ್ತೆ. ಪೊಟ್ಯಾಷಿಯಮ್ನ ಯಾವತ್ತಾದರೂ ನೀವು ಹೇಗೆ ಬರ್ನ್ ಆಗುತ್ತೆ ಏರಿಗೆ ಎಕ್ಸ್ಪೋಸ್ ಆದರೆ ಅನ್ನೋದು ನೋಡ್ಬೇಕಂದ್ರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ, ನಿಮಗೆ ಸಿಗುತ್ತೆ ಅದು. ಇನ್ನು ಪ್ಲಾಟಿನಮ್ನ ಕೆಮಿಕಲ್ ಸಿಂಬಲ್ ಬಂದುಬಿಟ್ಟು PT. ಪ್ಲಾಟಿನಮ್ ನೋಡಿ, ಇಟ್ ಈಸ್ ಲೀಸ್ಟ್ ರಿಯಾಕ್ಟಿವ್ ಮೆಟಲ್ಸ್. ಇನ್ನು ಗೋಲ್ಡ್ ಒಂದು ಹೊತ್ತಿಗೆ ರಿಯಾಕ್ಟ್ ಆಗ್ಬೋದು. ಅವಾಗಲೇ ನಿಮಗೆ 4 ಆಪ್ಷನ್ ಕೊಟ್ಟು 4 ಎಲಿಮೆಂಟ್ಸ್ ಹೇಳಿದೆ, ಕಾಪರ್, ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್ ಅಂತ. ಇವು ಇಷ್ಟರಲ್ಲಿ ಲೀಸ್ಟ್ ರಿಯಾಕ್ಟಿವ್ ಅಂದರೆ ಪ್ಲಾಟಿನಮ್. ಈ ಪ್ಲಾಟಿನಮ್ನ ವೈಟ್ ಸಿಲ್ವರ್ ಮೆಟಲ್ ಅಂತ ಸಹ ಕರಿತೀವಿ. ಸೊ ದಿಸ್ ಇಸ್ ದ ಹೆವಿಯೆಸ್ಟ್ ಫಾರ್ಮ್ ಆಫ್ ಸಿಲ್ವರ್. ಸೊ ಈ ಪ್ರಶ್ನೆ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ರಿಯಾಕ್ಟ್ ವಿತ್ ದ ಏರ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಗೋಲ್ಡ್ ಆ್ಯಂಡ್ ಪ್ಲಾಟಿನಮ್. ಪ್ರೀವಿಯಸ್ MCQ, ಇದರ ಹಿಂದಿನ MCQ ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾಕೆ ಗೋಲ್ಡ್ ಮತ್ತು ಪ್ಲಾಟಿನಮ್ ಜಾಸ್ತಿ ರಿಯಾಕ್ಷನ್ ಆಗಲ್ಲ ಅಂತ. ನೋಡಿ, ಗೋಲ್ಡಿನ ಪ್ಯೂರಿಟಿ ಕ್ಷೀಣಿಸಲ್ಲ ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ಮಿಕ್ಸ್ ಇಟ್ ವಿತ್ ಅದರ್ ಮೆಟಲ್ಸ್. ತಾಮ್ರ ಜೊತೆ ಮಿಕ್ಸ್ ಮಾಡ್ತಾರೆ. ತಾಮ್ರ ಜೊತೆ ಎಂತಕ್ಕಪ್ಪ ಮಿಕ್ಸ್ ಮಾಡ್ತಾರೆ ಗೋಲ್ಡ್ನ ಅಂತಂದ್ರೆ ಅದನ್ನು ಹಾರ್ಡ್ ಮಾಡೋಕ್ಕೆ. ಮೇಲ್ಗಡೆ ಯಾವುದೇ ರೀತಿ ಸ್ಕ್ರ್ಯಾಚಸ್ ಬಿದ್ದರೂ ಗೋಲ್ಡ್ ಏನಿದೆ ಪ್ಯೂರ್ ಆಗಿರುತ್ತೆ. ಅದನ್ನು ನೀವು ಸ್ವಲ್ಪ ಪ್ಯೂರ್ ಗೋಲ್ಡ್ನ ನೀವು ಬೆರಳಿಂದ ಸ್ಕ್ರ್ಯಾಚ್ ಮಾಡಿದ್ರು, ನಿಮ್ಮ ಉಗುರು ಹಚ್ಚಿ ಸ್ಕ್ರ್ಯಾಚ್ ಮಾಡಿದ್ರು ನಿಮ್ಮ ಉಗುರಲ್ಲಿ ಆ ಗೋಲ್ಡ್ ಕಾಣಿಸುತ್ತೆ. ಈ ಥರ ಅದರ ಅಬ್ರೇಷನ್, ಸ್ಕ್ರ್ಯಾಚಿಂಗ್ ರೆಸಿಸ್ಟೆನ್ಸ್ ಏನಿದೆ ಅದನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಗೋಲ್ಡನ್ನ ಕಾಪರ್ ಜೊತೆ ಮಿಕ್ಸ್ ಮಾಡ್ತಾರೆ. ಕಾಪರ್ ಜೊತೆ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಅದು ಹಾರ್ಡ್ ಆಗುತ್ತೆ. ಸೊ ಇದಕ್ಕೆ ಆಪ್ಷನ್ 1 ಕರೆಕ್ಟ್. ಇನ್ನು ಸಿಲ್ವರ್ ಬ್ಲ್ಯಾಕ್ ಸ್ಪಾಟ್ಸ್ ಫಾರ್ಮ್ ಮಾಡುತ್ತೆ ವೆನ್ ಇಟ್ ಈಸ್ ಎಕ್ಸ್ಪೋಸ್ ಟು ಏರ್. ಪೊಟ್ಯಾಷಿಯಮ್ ಏರ್ ಜೊತೆ ರಿಯಾಕ್ಟ್ ಆಗಿ ಪೊಟ್ಯಾಷಿಯಮ್ ಪಿರಾಕ್ಸೈಡ್ ಫಾರ್ಮ್ ಮಾಡುತ್ತೆ. ಸಿಲ್ವರ್ ಬಗ್ಗೆ ಹೇಳಿದ್ದೀನಿ, ಅದಕ್ಕೆ ಫೋರ್ತ್, ಥರ್ಡ್, ಸೆಕೆಂಡ್ ಆಪ್ಷನ್ ಇವೆಲ್ಲ ರಾಂಗ್ ಆಗುತ್ತೆ. ಡ್ಯಾಶ್ ಅಲಾಯ್ ಕನ್ಸಿಸ್ಟ್ಸ್ ಆಫ್ ಕಾಪರ್ ಆ್ಯಂಡ್ ಟಿನ್. ಅಲಾಯ್ ಅಂದರೆ ಏನು, ಮಿಶ್ರ ಲೋಹ ಆಗಿರುತ್ತೆ. ಸೊ ಟಿನ್ ಅಂದರೆ ಕನ್ನಡದಲ್ಲಿ ಇದಕ್ಕೆ ತವರ ಅಂತ ಕರೀತಾರೆ. ಏನು, ತವರ ಅಂತ ಕರೀತಾರೆ. ಸೊ ತವರ ಮತ್ತು ತಾಮ್ರದಿಂದ ಕೂಡಿರ್ತಕ್ಕಂತಹ ಮಿಶ್ರ ಲೋಹ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ.
ಸೊ ಇದಕ್ಕೆ ಸರಿಯಾದ ಉತ್ತರ ಬಾಲ್ ಮೆಟಲ್ ಅಂತ. ಇನ್ನು ಸೋಲ್ಡರ್ ಯಾವ್ದ್ರಿಂದ ಮಾಡಿರ್ತಾರೆ ಅಂತಂದ್ರೆ ಇದು ತವರ ಮತ್ತೆ ಸೀಸ ಅಂದ್ರೆ ಏನು, ಲೆಡ್, ಟಿನ್ ಮತ್ತೆ ಲೆಡ್ ಇಂದ ಸೋಲ್ಡರಿಂಗ್ ಮೆಟಲ್ ಮಾಡಿರ್ತಾರೆ. ಸೋಲ್ಡರ್ ಎಲ್ಲಿ ಯೂಸ್ ಮಾಡ್ತಾರೆ, ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಸಂದರ್ಭದಲ್ಲಿ. ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಸಬ್ಸ್ಟೆನ್ಸಸ್ ಅಂತಂದರೆ ಮದರ್ ಬೋರ್ಡ್ ಅಂತ ಇರುತ್ತೆ, ನಿಮ್ಮ ಫೋನಲ್ಲಿ ಇರುತ್ತೆ, ಮತ್ತು ಟೇಪ್ ರೆಕಾರ್ಡರ್, ಎಲೆಕ್ಟ್ರಾನಿಕ್ ಡಿವೈಸಸ್ ಯಾವುದಿದೆ, LCD ಟೆಲಿವಿಷನ್, ಇದರಲ್ಲೆಲ್ಲ ನಾವು ಮದರ್ ಬೋರ್ಡ್ ಅಂತ ನೋಡ್ತೀವಿ. ಈ ಮದರ್ ಬೋರ್ಡಲ್ಲಿ ಕನೆಕ್ಟಿವಿಟಿಗೆ ಅಥವಾ ಕನೆಕ್ಷನ್ಗೆ, ವೈರ್ ಕನೆಕ್ಷನ್ಗೆ ಸೋಲ್ಡರ್ನ ಯೂಸ್ ಮಾಡ್ತೀರಿ. ಆ ಸೋಲ್ಡರ್ ಮೆಲ್ಟ್ ಆಗಿ ವೈರ್ ಮೇಲೆ ಕೂತ್ಕೊಂಡಾಗ ಕನೆಕ್ಷನ್ ಫಾರ್ಮ್ ಮಾಡುತ್ತೆ, ಸರ್ಕ್ಯೂಟ್ನ ಫಾರ್ಮ್ ಮಾಡುತ್ತೆ. ಇನ್ನು ರೋಸ್ ಮೆಟಲ್ ಬಿಸ್ಮತ್, ಟಿನ್ ಮತ್ತು ಲೆಡ್ಡಿಂದ ಮಾಡಲಾಗ್ತದೆ. ಇನ್ನು ಜರ್ಮನ್ ಸಿಲ್ವರ್, ಕಾಪರ್, ಜಿಂಕ್ ಮತ್ತು ನಿಕಲ್ನಿಂದ ಮಾಡಲಾಗ್ತದೆ. ಕಾಪರ್, ಜಿಂಕ್ ಮತ್ತು ನಿಕಲ್. ಇನ್ನೊಂದು ಕೇಳ್ತಾರೆ, ಗನ್ ಮೆಟಲ್ ಯಾವುದರಿಂದ ಮಾಡ್ತಾರೆ ಅಂತ. ಗನ್ ಮೆಟಲ್ ಕಾಪರ್, ಟಿನ್, ಜಿಂಕ್ ಮತ್ತು ಲೆಡ್. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ಇವನ್ನ ಕೇಳೋ ಚಾನ್ಸಸ್ ಇರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಪ್ರೀವಿಯಸ್ ಲೆಕ್ಚರಲ್ಲಿ ನೀವು ನೋಡಿದ್ದೀರಾ, ಪಿರಿಯಾಡಿಕ್ ಟೇಬಲ್ನಲ್ಲಿ ಗ್ರೂಪ್ 1, ಗ್ರೂಪ್ 2 ಎಲಿಮೆಂಟ್ಸ್ನ ನಿಮಗೆ ವಿಡಿಯೋ ಕೊನೆಯದಾಗಿ ತೋರಿಸಿದ್ದೆ ಕಳೆದ ವಿಡಿಯೋದಲ್ಲಿ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅನ್ ಅಲ್ಕಲೈನ್ ಅರ್ತ್ ಮೆಟಲ್. ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ನೋಡಿ. ಈ ಮೆಗ್ನೀಷಿಯಂ, ಬೇರಿಯಂ, ಕ್ಯಾಲ್ಸಿಯಂ ಏನಿದೆಯಲ್ಲ, ಇವು ಅಲ್ಕಲೈನ್ ಅರ್ತ್ ಮೆಟಲ್ಸ್ ಆಗಿರುತ್ತೆ. ಆದರೆ ಈ ಸೋಡಿಯಂ ಏನಿದೆಯಲ್ಲ, ಇದು ಅಲ್ಕಲೈನ್ ಅರ್ತ್ ಮೆಟಲ್ ಅಲ್ಲ. ಸೊ ಇದಕ್ಕೆ ಆಪ್ಷನ್ 3 ಸರಿಯಾದ ಉತ್ತರ ಆಗಿರುತ್ತೆ. ಮತ್ತು ಗ್ರೂಪ್ 2 ಎಲಿಮೆಂಟ್ಸ್ ಅಲ್ಲಿ ಬೇರೆ ಬೇರೆ ಎಲಿಮೆಂಟ್ಸ್ ಯಾವ್ದಾವ್ದು ಅಂತಂದ್ರೆ ಬೆರಿಲಿಯಂ, ಮೆಗ್ನೀಷಿಯಂ, ಬೇರಿಯಂ, ಕ್ಯಾಲ್ಸಿಯಂ, ಸ್ಟ್ರಾಂಟಿಯಂ ಮತ್ತು ರೇಡಿಯಂ ಆಗಿರುತ್ತೆ. ಆದರೆ ಈ ಗ್ರೂಪ್ 2ದಲ್ಲಿ ಬೆರಿಲಿಯಂ ಏನೋ ಬರುತ್ತೆ, ಆದರೆ ಈ ಬೆರಿಲಿಯಂ ಹೊರತುಪಡಿಸಿ ಮೆಗ್ನೀಷಿಯಂ, ಬೇರಿಯಂ, ಕ್ಯಾಲ್ಸಿಯಂ, ಸ್ಟ್ರಾಂಟಿಯಂ, ರೇಡಿಯಂ ಏನಿದೆಯಲ್ಲ, ಇವನ್ನ ನಾವು ಆಲ್ಕಲಿ ಅರ್ತ್ ಮೆಟಲ್ಸ್ ಅಂತ ಕರಿತೀವಿ. ಕ್ಷಮಿಸಿ, ಬೆರಿಲಿಯಂ ಆಕ್ಚುಲಿ ಆಲ್ಕಲಿನ್ ಅರ್ತ್ ಮೆಟಲ್ ಅಲ್ಲ. ಕೆಲಮೈನ್ ಈಸ್ ಆನ್ ಓರ್ ಆಫ್. ಕೆಲಮೈನ್ ಅಂತಕ್ಕಂಥದ್ದು ಒಂದು ಮೆಟಲ್ ಆಗಿರುತ್ತೆ. ಇದು ಯಾವ ಎಲಿಮೆಂಟಿನ ಓರ್ ಆಗಿರುತ್ತೆ ಅಂತ ಕೇಳಿದರೆ, ಯಾವ ಮೆಟಲಿನ ಓರ್ ಅಂತಂದು ಹೇಳಿ. ಇದಕ್ಕೆ ಆನ್ಸರ್ ಬಂದು ಜಿಂಕ್. ಓರ್ ಅಂದ್ರೆ ಸಾಮಾನ್ಯವಾಗಿ ಕನ್ನಡದಲ್ಲಿ ಅದಿರು ಅಂತ ಕರಿತೀವಿ. ಇನ್ನು ಟಿನ್ ಯಾವ್ದ್ರದ್ದು ಅದಿರು, ಇನ್ನು ಟಿನ್ ಯಾವ್ದ್ರಿಂದ ಎಕ್ಸ್ಟ್ರಾಕ್ಟ್ ಮಾಡಲಾಗ್ತದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ಟಿನ್ನಿನ ಅದಿರು ಯಾವುದು? ಟಿನ್ ಯಾವ್ದ್ರದ್ದು ಅದಿರು ಅಲ್ಲ. ಸೊ ಟಿನ್ನ ನಾವು ಕ್ಯಾಸಿಟರೈಟ್ ಮತ್ತು ಸ್ಟ್ಯಾನೈಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಇನ್ನು ಮೆಗ್ನೀಷಿಯಂನ ನಾವು ಡೋಲೋಮೈಟ್ ಮತ್ತು ಮ್ಯಾಗ್ನೆಸೈಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಇನ್ನು ಕಾಪರ್ ಬಂದು ಚಾಲ್ಕೋಪೈರೈಟ್ ಮತ್ತು ಕೋವಲೈಟ್, ಬೋರೈಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಚಾಲ್ಕೋಪೈರೈಟ್, ಕೋವಲೈಟ್ ಮತ್ತು ಬೋರ್ನೈಟ್. ಮುಂದಿನ ಪ್ರಶ್ನೆ ಇಲ್ಲಿ ನೋಡಿ.